ಬಹಳಷ್ಟು ಜನರಿಗೆ ದೋಸೆ ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂದರೆ ದೋಸೆ ಅಕ್ಕಿನ ನೆನೆಸಿ ಉದ್ದು ನೆನೆಸಿ ಅದನ್ನು ರುಬ್ಬಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಅದರಲ್ಲೂ ವರ್ಕಿಂಗ್ ವುಮೆನ್ಗಂತೂ ಬೆಳಗ್ಗೆ ದಿಢೀರಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡ್ತಾ ಇರ್ತೀರಿ ಅಲ್ವಾ. ಸೊ ಅಂಥವರಿಗೆ ಈ ದೋಸಾ ಪ್ರೀಮಿಕ್ಸ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೀವು ಇದರಲ್ಲಿ ದೋಸೆ ಮಾಡ್ಕೊಳ್ಬೋದು ಅಥವಾ ಪಡ್ಡುನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೊಳ್ಳೋದಕ್ಕಾಗತ್ತೆ. ಕೆಲವಷ್ಟು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ಪರ್ಫೆಕ್ಟ್ ಆಗಿರುವಂತಹ ದೋಸಾ ಪ್ರೀಮಿಕ್ಸ್ ಪೌಡರನ್ನು ನೀವು ಕೂಡ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಏನು ಹೇಳೋದನ್ನು ನೋಡ್ತಾ ಹೋಗೋಣ ಅಲ್ವಾ, ಬನ್ನಿ. ಫಸ್ಟ್ ನೋಡಿ, ನಾನು ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ದೋಸೆ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಯಾವುದಾದ್ರೂ 1 ಕಪ್ಪನ್ನು ಮೆಸರ್ಮೆಂಟ್ಗೆ ತೊಗೊಳ್ಳಿ. ಅದರಲ್ಲೇ ಎಲ್ಲದನ್ನೂ ಅಳತೆ ಮಾಡ್ತಾ ಹೋಗೋಣ. ಅದಕ್ಕೆ ಈಗ ನೋಡಿ, ನೀರು ಹಾಕ್ಬಿಟ್ಟು ಚೆನ್ನಾಗಿ 1-2-3 ಸಾರಿ ತೊಳ್ಕೊಳ್ಬೇಕು. ಈಗಾಗಲೇ ನಾನು ಇನ್ನೊಂದು ರೀತಿಯಲ್ಲಿ ದೋಸಾ ಪ್ರೀಮಿಕ್ಸ್ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು, ಎಣ್ಗಾಯಿ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಈಗ ನೋಡಿ, ಚೆನ್ನಾಗಿ 1-2 ಸಾರಿ ಅದನ್ನು ತೊಳ್ಕೊಂಡು ಆಮೇಲೆ ನೆಲದ ಮೇಲೆ ಒಂದು ಪೇಪರನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಈ ರೀತಿ ಹರ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ದಿನ ನೀವು ಈ ರೀತಿ ಹರಗಿ ಹಾಗೆ ಬಿಟ್ಬಿಡಿ, ಯಾಕಂದರೆ ಚೆನ್ನಾಗಿ ಅದು ಡ್ರೈ ಆಗಬೇಕು. ಹಾಗಂತ ನೀವು ಬಿಸಿಲಲ್ಲಿ ಒಣಗಿಸ್ಬಾರ್ದು ಫ್ರೆಂಡ್ಸ್. ಫ್ಯಾನ್ ಕೆಳಗಡೆ ಅಥವಾ ಈಗಂತೂ ಒಂದು ಸ್ವಲ್ಪ ಬೆಚ್ಚಗೆನೇ ಇದೆ ಅಲ್ವಾ, ಸೊ ಆ ಥರ ಒಳಗಡೆನೆ ನೀವು ಈ ರೀತಿ ಹರಗಿಡಿ. ಸ್ವಲ್ಪ ತೆಳುವಾಗಿ ಹರಗಿ, ಬೇಗ ಒಣಗತ್ತೆ ಇದು. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಒಂದು ಪಾತ್ರೆಗೆ ಈಗ ನೋಡಿ ನಾನು 1.5 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ 1-2-3 ಸಾರಿ ತೊಳ್ಕೊಂಡು ಇದನ್ನು ಮತ್ತೆ ನೀವು ಅವಾಗ ಏನು ಮಾಡಿದ್ರಿ ಅಲ್ವಾ ಅದೇ ಥರ ಮಾಡ್ಕೊಳ್ಬೇಕು. ಮತ್ತು ಈಗಾಗಲೇ ನಾನು ತೋರಿಸ್ಕೊಟ್ಟಿರೋಂತಹ ದೋಸೆ ಪೌಡರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ, ನಮಗೆ ತುಂಬಾ ಪ್ರೋತ್ಸಾಹಕವಾಗಿರುತ್ತೆ. ಮತ್ತು ನಿಮಗೆ ಇನ್ನೂ ಯಾವುದಾದ್ರೂ ಪ್ರೀಮಿಕ್ಸ್ ಪೌಡರ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ಖಂಡಿತವಾಗಲೂ ಆ ಪ್ರೀಮಿಕ್ಸ್ ಪೌಡರನ್ನು ತೋರಿಸ್ಕೊಡ್ತೀನಿ. ಹಾಗೆ ನೋಡಿ, ಒಂದು ಬಟ್ಟೆ ಮೇಲೆ ಇದನ್ನು ಅಷ್ಟೇ ಕೆಳಗಡೆ ಒಂದು ಪೇಪರ್ ಹಾಕಿ ಬಟ್ಟೆ ಹಾಕಿ ಮೇಲ್ಗಡೆಯಿಂದ ತೊಳ್ಕೊಂಡಿರೋಂತಹ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ತೆಳುವಾಗಿ ಹರಗಿ ಫ್ರೆಂಡ್ಸ್. ತೆಳುವಾಗಿ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗ ಅದು ಡ್ರೈ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ ಗರಿ ಗರಿ ಆಗಿರುತ್ತೆ. ಆ್ಯಕ್ಚುಲಿ ನಾನು ಫುಲ್ 1 ಡೇ ಇದನ್ನು ಹಾಗೆ ಬಿಟ್ಟಿಟ್ಬಿಟ್ಟಿದ್ದೀನಿ. ನೀವು ಸಾಯಂಕಾಲ ಮಾಡಿದ್ದೀರಿ ಅಂತಾದರೆ ನಾಳೆ ನೆಕ್ಸ್ಟ್ ಡೇ ನೀವು ಇದನ್ನು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಗರಿ ಗರಿಯಾಗಿ ಒಣಗಿರುತ್ತೆ. ಎಲ್ಲ ಒಟ್ಟು ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆನೂ ಅಷ್ಟೇ ನೋಡಿ, ಎಷ್ಟು ಉದುರಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಹರಿಗಿಟ್ಕೊಂಡಿರೋಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅದು ಗರಿ ಗರಿ ಗರಿಯಾಗಿ ಕಲರ್ ಚೇಂಜ್ ಆಗೋದೆಲ್ಲ ಏನೂ ಬೇಡ. ಅದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ನೀವು ಒಂದು ಕೈಯಿಂದ ಒಂದು ಅಕ್ಕಿ ಕಾಳನ್ನು ತೊಗೊಂಡ್ರೆ ಈ ಥರ ಟಕ್ ಅಂತ ಕಟ್ ಆಗಬೇಕು. ಅಷ್ಟರವರೆಗೆ ಅದನ್ನು ಹುರಿದು ರೆಡಿ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಈಗಾಗಲೇ ನಾವು ರೆಡಿ ಮಾಡ್ಕೊಂಡಿರೋಂತಹ ಬಟ್ಟೆ ಮೇಲೆ ಪುನಃ ಈ ರೀತಿ ಹರ್ಕೊಳ್ತಾ ಇದ್ದೀನಿ. ಇದು ಫುಲ್ ತಣ್ಣಗಾಗಬೇಕು, ಓಕೆನಾ. ಇದನ್ನು ನೋಡಿ ನೀಟಾಗಿ ಬಿಸಿ ಇದೆ, ಸೊ ಅದಕ್ಕೋಸ್ಕರ ನಾನು ಸೌಟಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ತಣ್ಣಗಾಗಲಿ. ಹಾಗೆ ಈ ಕಡೆಗೆ ಪುನಃ ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿನ ಇಟ್ಕೊಂಡು ಈಗಾಗಲೇ ರೆಡಿ ಮಾಡ್ಕೊಂಡಿರೋಂತಹ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನ ಬೇಳೆನೂ ಅಷ್ಟೇ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಘಮ ಘಮ ಪರಿಮಳ ಬರುತ್ತೆ ಅಲ್ವಾ, ಅಷ್ಟರವರೆಗೆ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಅಷ್ಟೇ ಇದೇ ಬಟ್ಟೆ ಮೇಲೇ ಹರ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಫುಲ್ ತಣ್ಣಗಾಗೋದಕ್ಕೆ ಅಂತ ಒಂದು ಸ್ವಲ್ಪ ಸೌಟಲ್ಲಿ ನಾನು ಈ ರೀತಿ ಸ್ಪ್ರೆಡ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪುನಃ ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ತೊಗೊಂಡಿದ್ದೆ ಅಲ್ವಾ, ಸೊ ಅದೇ ಕಪ್ಪನ್ನು ತೊಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ತೆಳು ಅವಲಕ್ಕಿನ ತೊಗೊಂಡಿದ್ದೀನಿ. ಯಾವುದಾದ್ರೂ ಓಕೆ, ತೆಳು ಅಥವಾ ದಪ್ಪ, ಬಟ್ ಈ ಥರ ಹುರ್ಕೊಳ್ಬೇಕು ನೋಡಿ. ಕೈಯಲ್ಲಿ ಈ ಥರ ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಹುರಿದು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಅಷ್ಟೇ ಇದೇ ಬಟ್ಟೆ ಮೇಲೇ ಹರ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಐಟಮ್ಗಳು ಫುಲ್ ತಣ್ಣಗಾಗೋದಕ್ಕೆ, ಅಂದರೆ ಬೆಚ್ಚಗೆ ಸಮೇತ ಇರಬಾರ್ದು, ಫುಲ್ ತಣ್ಣಗಾಗಿರಲಿ ಅದು. ಈ ರೀತಿ ನೀವು ಹರಗಿ ಇಟ್ಕೊಂಡ್ರೆ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಡ್ರೈ ಆಗಿ ಅಂದರೆ ತಣ್ಣಗಾಗಿರುತ್ತೆ. ಹಾಗೆ ನೋಡಿ, ಮಿಕ್ಸಿ ಜಾರು ಅಷ್ಟೇ ನಾನು ಆಗಲೇ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡಿದ್ದೆ. ಯಾಕಂದರೆ ಯಾವುದು ನಾವು ಹಸಿ ಇಟ್ಕೊಳ್ಬಾರ್ದು. ಸೊ ಬಿಸಿಲಿಗೆ ಇಟ್ಕೊಂಡಾಗ ಏನಾಗುತ್ತೆ, ಚೆನ್ನಾಗಿ ಅದು ಒಣ ಒಣ ಆಗುತ್ತೆ ಅಲ್ವಾ.
ಮಿಕ್ಸಿ ಜಾರು, ಅದಕ್ಕೋಸ್ಕರ. ಹಾಗೆ ಈಗ ರೆಡಿ ಮಾಡ್ಕೊಂಡಿರೋಂತಹ ಅಕ್ಕಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಎಲ್ಲ ಫುಲ್ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸರಿ ಈ ರೀತಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ, ಫುಲ್ಲು ನೈಸ್ ಪೌಡರ್ ಆಗಿರಲಿ ಇದು. ಆಮೇಲೆ ಈ ರುಬ್ಬಿಟ್ಕೊಂಡಿರೋಂತಹ ಪೌಡರನ್ನು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಈ ರೀತಿ ಎಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ, ಆವಾಗ ಪೌಡರ್ ಥರ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ನೈಸಾಗಿ ಪೌಡರ್ ರೆಡಿಯಾಗಿದೆ ಅಲ್ವಾ. ಹಾಗೆಯೇ ಉಳಿದಿರೋ ಅಂತಹ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಸಾರಿ ಹಿಡಿಸಲ್ಲ ಅಂತ ಅಂದ್ಬಿಟ್ಟು 2 ಬ್ಯಾಚಲ್ಲಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಒಳ್ಳೊಳ್ಳೆ ಹಳ್ಳಿ ರೆಸಿಪಿಗಳನ್ನು ಕೂಡ ನೀವು ಕಲ್ತ್ಕೊಳ್ಬೋದು. ಇದನ್ನು ಅಷ್ಟೇ ಮಿಕ್ಸರ್ಗೆ ಹಾಕಿ ಪೌಡರ್ ಥರ ಮಾಡಿಬಿಟ್ಟು ಈ ಥರ ಎಲ್ಲದನ್ನೂ ಒಂದೇ ಪಾತ್ರೆಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು 1 ರಿಂದ 2 ತಿಂಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಟೆಪ್ಪರ್ವೇರ್ ಡಬ್ಬಿ ಅಥವಾ ಗ್ಲಾಸ್ ಜಾರ್ನಲ್ಲಿ ಎಲ್ಲ ಹಾಕಿಟ್ಕೊಳ್ಬೋದು. ಚೆನ್ನಾಗಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಆಮೇಲೆ ದೋಸೆ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ಥರ ಟೆಪ್ಪರ್ವೇರ್ ಡಬ್ಬಿಯಲ್ಲಿ ಕೂಡ ಹಾಕಿಟ್ಕೊಳ್ಬೋದು. ಈಗ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ನಾನು ದೋಸೆ ಪ್ರೀಮಿಕ್ಸ್ ಪೌಡರನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಾನು ಫರ್ಮೆಂಟ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗೆ ನೀವು ಇಮ್ಮಿಡಿಯೇಟ್ ಆಗಿ ಈ ದೋಸೆ ಪೌಡರಿಂದ ದೋಸೆ ಮಾಡ್ತೀರಿ ಅಂತಾದರೆ 1 ಚಿಟಿಕೆಯಷ್ಟು ನೀವು ಕುಕಿಂಗ್ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಫ್ರೆಂಡ್ಸ್, ಎಷ್ಟಂದ್ರೂ ನಾವು ಫ್ರೆಶ್ ಆಗಿ ಮಾಡಿರುವಷ್ಟು ದೋಸೆ ಟೇಸ್ಟು ಇದು ಇರಲ್ಲ. ಬಟ್ ನಿಮಗೆ ಟೈಮ್ ಇರಲಿಲ್ಲ, ಬೇರೆ ಉಪಾಯ ಇಲ್ಲ ಅಂತಾದರೆ ಈ ಥರ ನೀವು ದೋಸೆ ಪ್ರೀಮಿಕ್ಸ್ ಪೌಡರನ್ನು ಮಾಡಿಟ್ಕೊಳ್ಬೋದು. ಹಾಗೆ ನೋಡಿ, ರಾತ್ರಿ ನಾನು ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. ನೋಡಿ, ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದು ಹಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ, ಚೆನ್ನಾಗಿ ಫ್ಲಫಿಯಾಗೆ ಬರುತ್ತೆ ದೋಸೆ. ಬಟ್ ನಾನು ಹೇಳಿರೋದು ಟೇಸ್ಟಲ್ಲಿ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಓಕೆನಾ? ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ, ಸಕ್ಕರೆ ಯಾವುದಾದ್ರು 1 ಚಮಚ ಹಾಕ್ಕೊಳ್ಬೋದು ನಿಮಗೆ ಬೇಕು ಅಂದರೆ. ಯಾಕಂದರೆ ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತೀವಿ ನಾವು ದೋಸೆ ಹಿಟ್ಟಿಗೆ. ಸೊ ಅದಕ್ಕೋಸ್ಕರ ಹೇಳಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ದೋಸೆ ಹಿಟ್ಟನ್ನು ಈಗ ರೆಡಿ ಮಾಡ್ಕೊಂಡಾಯ್ತಲ್ವಾ. ನೆಕ್ಸ್ಟ್ ಸ್ಟೆಪ್ ಏನಂದರೆ ದೋಸೆ ಮಾಡೋದು. ಆಗಲೇ ನಾನು ಕಾವಲಿ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಈಗ ನೋಡಿ, ದೋಸೆನ ಹೊಯ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು ಸಾಕಷ್ಟು ರೀತಿಯ ಇನ್ಸ್ಟಂಟ್ ದೋಸೆ ರೆಸಿಪಿಗಳು ಮತ್ತು ಬೇರೆ ಬೇರೆ ರೀತಿ ದೋಸೆ ನಮ್ಮ ಕಡೆಗೆ ಯಾವುದೆಲ್ಲ ಮಾಡ್ತಾರೆ ಹೇಳುವಂಥ ದೋಸೆ ರೆಸಿಪಿಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಕೆಲವಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಣ್ಣು ಆಗಿ ಬಂದಿದೆ. ಹಾಗೆ ಅದ್ರ ಮೇಲ್ಗಡೆಗೆ ನಾನು ಒಂದು ಸ್ವಲ್ಪ ಚಟ್ನಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಪುಡಿ ಥರ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಉತ್ತಪ್ಪ ಥರ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೊಳ್ಬೋದು. ಯಾವುದಾದ್ರೂ ಓಕೆ. ಇದೇ ಹಿಟ್ಟಲ್ಲಿ ನೀವು ಪಡ್ಡು ಕೂಡ ಮಾಡ್ಕೊಳ್ಬೋದು. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬೆಸ್ಟ್ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಈ ರೀತಿ ಪ್ರೀಮಿಕ್ಸ್ ಪೌಡರನ್ನು ಮಾಡಿಟ್ಕೊಂಡು ಹೇಗೆ ಬಂತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ದೋಸಾ ಪ್ರೀಮಿಕ್ಸ್ ಪೌಡರ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.